ಹಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೊರಟಿದ್ದು ಮೈಸೂರಿಂದ ನಂಜನಗೂಡು ಕಡೆಗೆ. ನಾವು ಬೆಳಗ್ಗೆ ಒಂದು 7 o'clock ಮೈಸೂರಿಂದ ಹೋಗ್ಬೇಕಾದ್ರೆ ಇಲ್ಲಿ ಪೊಲೀಸ್ ಅವ್ರದ್ದೆಲ್ಲ ಮ್ಯಾರಥಾನ್ ಓಟ ನಡೀತಾ ಇತ್ತು. ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ವಿನಯ್ ರಾಜ್ಕುಮಾರ್ ಎಲ್ಲ ಬಂದಿದ್ದಾರೆ ಅದಕ್ಕೆ ಪ್ರೋಗ್ರಾಮ್ಗೆ ಅಂತ. ನೆಕ್ಸ್ಟ್ ನಾವು ನಂಜನಗೂಡು ಕಡೆಗೆ ಹೋಗ್ಬೇಕಾದ್ರೆ ಇದೊಂದು ಬ್ಯೂಟಿಫುಲ್ ಬ್ರಿಡ್ಜ್ ಸಿಗುತ್ತೆ. ಇದು ಬಂದು ನಂಜನಗೂಡು ಬಸ್ ಸ್ಟಾಪು. ಇದು ದೇವಸ್ಥಾನದ ಹತ್ರನೇ ಬಸ್ಸು ರಿಕ್ವೆಸ್ಟ್ ಮಾಡಿದ್ರೆ ಸ್ಟಾಪ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬಸ್ಸು ಸ್ಟಾಪ್ ಕೊಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ಮುಡಿ ಕೊಡಬೇಕಾಗಿತ್ತು ನನ್ನ ಮಗನಿಗೆ. ಸೊ ಏನು ನದಿ ಹೋಗ್ತಾ ಲೆಫ್ಟ್ ಸೈಡ್ಗೆ ನೀವೇನು ನೋಡ್ತಿದ್ದೀರಾ ಆ ಬಿಲ್ಡಿಂಗು, ಇದೇ ಬಿಲ್ಡಿಂಗಲ್ಲಿ ಮುಡಿ ಎಲ್ಲ ತಗೋತಾರೆ. ಮುಡಿಗೆ ಬಂದು 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ಸೈಡ್ ದ ರೂಮು ನೋಡ್ಬೋದು, ಈ ಥರ ಇರುತ್ತೆ. ಕೆಳಗಡೆ ಮಣೆ ಹಾಕಿರ್ತಾರೆ. ನಾವು ಕೂತ್ಕೊಂಡು ಅಲ್ಲಿ ಮುಡಿ ಕೊಟ್ಟು ನೆಕ್ಸ್ಟು ಅದರ ಆಪೋಸಿಟೇ ರೂಮ್ಸ್ ಎಲ್ಲ ಕಟ್ಟಿದ್ದಾರೆ. ಅಲ್ಲಿ ಬಿಸಿನೀರು ಫೆಸಿಲಿಟಿ ಎಲ್ಲನೂ ಇರುತ್ತೆ. 50 ರೂಪೀಸ್ ಪರ್ ಬಕೆಟ್ ಅಂತೇಳಿ ಬಿಸಿನೀರು ಕೊಡ್ತಾರೆ. ಅಲ್ಲಿ ನಾವು ಬಿಸಿನೀರೆಲ್ಲ ತಗೊಂಡು ಸ್ನಾನ ಮಾಡಿ ಬೇಕಂದರೆ ನದಿಯಲ್ಲಿ ಕೂಡ ಮುಳುಗ್ಬೋದು. ಮಕ್ಕಳಿಗೆಲ್ಲ ಸೇಫ್ ಇರಲ್ಲ ಅನಿಸಿದವರು ಅಲ್ಲಿ ಬೇಕಾದರೆ ಬಕೆಟ್ ವಾಟರ್ ತಗೊಂಡು ಸ್ನಾನ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟು ಸ್ನಾನ ಆದಾದಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ನೋಡ್ಬೋದು ಆನ್ ದ ವೇ ಹೋಗ್ತಾ ಇಲ್ಲಿ ವಯಸ್ಸಾದವರೆಲ್ಲ ಕುತ್ಕೊಂಡು ಭಜನೆ ಮಾಡ್ತಿರ್ತಾರೆ. ಎಲ್ಲನೂ ಅದೇ ಕಾಣಿಕೆ ರೂಪದಲ್ಲಿ ಹಾಕಿ ಅಂತ ಕೇಳ್ತಿರ್ತಾರೆ. ನೆಕ್ಸ್ಟ್ ನಾವು ನಂಜುಂಡೇಶ್ವರ ದರ್ಶನ 100 ರೂಪೀಸ್ದು ಸ್ಪೆಷಲ್ ಟಿಕೆಟ್ ಇರುತ್ತೆ. ಅದಕ್ಕೆ 2 ಲಾಡು ಫ್ರೀ ಕೊಡ್ತಾರೆ. ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಥ್ಯಾಂಕ್ ಯು.